ಹಲೋ ಎವ್ರಿವನ್, ವೆಲ್ಕಮ್ ಟು ಶಿವಕೃಪಾ ಕ್ರಿಯೇಷನ್ಸ್. ಇವಾಗ ಹೊಸದಾಗಿ ಟೈಲರಿಂಗ್ ಕಲಿತಾ ಇರೋರಿಗೆ ಈ ಅಳತೆ ಬ್ಲೌಸಲ್ಲಿ ಹೇಗೆ ಅಳತೆ ತಗೋಬೇಕು ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ತುಂಬ ಕರೆಕ್ಟಾಗಿ ಅವ್ರಿಗೆ ಗೊತ್ತಿರಲ್ಲ. ಸೊ ಹೊಸದಾಗಿ ಟೈಲರಿಂಗ್ ಕಲಿತಾ ಇರೋರಿಗೆ ಮತ್ತು ಆಲ್ರೆಡಿ ಕಲ್ತಿರೋರ್ಗೂ ಕೂಡ ಈ ವಿಡಿಯೋ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಅಳತೆ ಬ್ಲೌಸಿಂದ ಯಾವ ರೀತಿ ನಾವು ಪರ್ಫೆಕ್ಟಾಗಿ ಮೆಜರ್ಮೆಂಟ್ನ ತಗೊಂಡು ಬ್ಲೌಸ್ ಕಟ್ಟಿಂಗ್ನ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡಿ. ಪೂರ್ತಿಯಾಗಿ ನೋಡೋದ್ರಿಂದ ನಿಮಗೆ ಕರೆಕ್ಟಾಗಿ ಅಳತೆ ಹೇಗೆ ತಗೋಬೇಕು ಅನ್ನೋದು ಗೊತ್ತಾಗುತ್ತೆ. ಬನ್ನಿ ವಿಡಿಯೋನ ನೋಡೋಣ. ನೋಡಿ, ಮೆಜರ್ಮೆಂಟ್ ಬ್ಲೌಸ್ನ ಈ ಥರ ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ಕ್ಲೀನಾಗಿ ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡು ಆ ಡೀಪ್ ಸೈಡಲ್ಲಿ ಈ ಥರ ಒಂದು ಸ್ಕೇಲ್ ಇಟ್ಕೊಳ್ಳಿ. ನಿಮ್ಮ ಹತ್ರ ಈ ಥರ ಸ್ಕೇಲ್ ಇದ್ದರೆ ಇಟ್ಕೊಳ್ಳಿ, ಇಲ್ಲ ನಾರ್ಮಲ್ ಮಾಮೂಲಿ ಸ್ಕೇಲ್ ಆದರೂ ಓಕೆ. ಇಟ್ಕೊಂಡು ಆ ಸ್ಕೇಲಿಂದ ಡೀಪ್ ತನಕ ಮತ್ತು ಶೋಲ್ಡರು ಎರಡು ಸೇರಿಸಿ ಟೇಪಿಂದ ಮೆಜರ್ಮೆಂಟ್ ಅಳತೆ ಮಾಡಿ. ಆ ಸ್ಕೇಲಿಂದ ಶೋಲ್ಡರ್ ತನಕ ನೋಡಿ 5 ಇಂಚಿದೆ. ಡೀಪು 2.5, ಶೋಲ್ಡರು 2.5, ಟೋಟಲಾಗಿ 5 ಇಂಚಿದೆ. ಇಲ್ಲಿ 5 ಇಂಚನ್ನ ಬರ್ಕೋಬೇಕು ನೀವು. ಇದಾದಮೇಲೆ ಫುಲ್ ಬಾಡಿ ಲೆಂತ್ ಬ್ಲೌಸ್ದು ಬ್ಯಾಕ್ ಲೆಂತ್ ತಗೊಳ್ಳಿ. ಬ್ಯಾಕ್ ಲೆಂತು 15 ಇಂಚಿದೆ. ಇಲ್ಲಿ 15 ಇಂಚನ್ನ ಬರ್ಕೊಳ್ಳಿ. ಪ್ಲಸ್ಸು 1 ಇಂಚನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಲೈನಿಂಗ್ ಬ್ಲೌಸ್ಗೆ. ಪ್ಲೈನ್ ಬ್ಲೌಸ್ಗಾದರೆ 2 ಇಂಚ್ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಮತ್ತು ಬ್ಯಾಕ್ ಡೀಪ್ ನೋಡ್ಕೊಳ್ಳಿ. ಬ್ಯಾಕ್ ಡೀಪು ಆ ಸ್ಕೇಲಲ್ಲಿ ನೋಡಿ 8 ಇಂಚ್ಗೆ ಬಂದಿದೆ. ಆ 8 ಇಂಚ್ಗೆ ಅರ್ಧ ಇಂಚನ್ನ ಆ್ಯಡ್ ಮಾಡಿಕೊಂಡ್ರೆ ಸಾಕು. ಸ್ಟಿಚಿಂಗ್ ಮಾರ್ಜಿನ್ ಅರ್ಧ ಇಂಚು, 8.5 ಇಂಚು. ಇದಾದಮೇಲೆ ನಾವೀಗ ಹಾರ್ಮೋಲ್ ಸೈಡು ನೋಡಿ, ಶೋಲ್ಡರಿಂದ ಆ ಹಾರ್ಮೋಲು ಎಲ್ಲಿಗೆ ಬಂದಿದೆ ಅಲ್ಲಿಗೆ ಸ್ಟ್ರೈಟಾಗಿ ಆ ಟೇಪ್ನ ಇಟ್ಕೊಂಡು ನೋಡ್ಕೊಳ್ಳಿ. ಈ ಥರ ಅದು ಲೈನು 5 ಇಂಚ್ಗೆ ಬಂದಿದೆ. ಪ್ಲಸ್ ಇದಕ್ಕೆ ನಾವು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಸೇರಿಸ್ಕೋಬೇಕು. 5.5 ಇಂಚು ಇಟ್ಕೋಬೇಕಾಗುತ್ತೆ. ಇವಾಗ ನಾವು ಬಾಡಿ ಸುತ್ತಳತೆನ ಹೇಗೆ ತಗೋಬೇಕಂದ್ರೆ, ಈ ಥರ ಫ್ರಂಟು ಉಕ್ಸ್ಪಟ್ಟಿ ಸೈಡಿಂದ ಹಾರ್ಮೋಲ್ ಸ್ಟಿಚಿಂಗ್ ಬಂದಿರುತ್ತಲ್ಲ ಅಲ್ಲಿ ತನಕ ಎಳೆದಿಟ್ಕೊಂಡು ನೋಡಿ ಎಷ್ಟು ಬರುತ್ತೆ ನೋಡ್ಕೊಳ್ಳಿ. ಇಲ್ಲಿ 9.5 ಇಂಚು ಬಂದಿದೆ. 9.5 ಅಂದರೆ ಕಾಲು ಭಾಗ 38 ಇಂಚು. ಎದೆ ಸುತ್ತಳತೆ 38 ಇಂಚು, ಕಾಲು ಭಾಗ 9.5. ಇದಕ್ಕೆ ನಾವು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನು ಮತ್ತು 2 ಇಂಚು ಹೆಚ್ಚಿಗೆ ತಗೊಂಡು ಮಾರ್ಕ್ ಹಾಕೋಬೇಕಾಗುತ್ತೆ. ಇವಾಗ ಫ್ರಂಟು ಲೆಂತ್ ನೋಡಿ, ಅಂದರೆ ಬೈಂಡಿಂಗ್ ಪಟ್ಟಿ ಇದೆಯಲ್ಲ ಅಲ್ಲಿ ತನಕ ಎಷ್ಟಕ್ಕೆ ಎದೆಯ ಇಳಿತ ಎಷ್ಟಕ್ಕಿದೆ ನೋಡ್ಕೊಳ್ಳಿ. ಇಲ್ಲಿ 12.5 ಇಂಚಿಗಿದೆ. ನಿಮ್ಮ ಅಳತೆ ಬ್ಲೌಸಲ್ಲಿ ಎಷ್ಟಕ್ಕಿರುತ್ತೆ ಅಷ್ಟಕ್ಕೆ ಮಾರ್ಕ್ ಹಾಕೋಬೇಕಾಗುತ್ತೆ ಫ್ರಂಟ್ ಸೈಡು. ಮತ್ತು ಡಾಟ್ ಪಾಯಿಂಟ್ಗಳು ಎಲ್ಲ ಡಾಟ್ಸನ್ನು ಚೆಕ್ ಮಾಡ್ಕೊಳ್ಳಿ, ಎಷ್ಟು ಇಂಚಿಗೆ ಡಾಟ್ ಪಾಯಿಂಟ್ ಹಿಡ್ದಿದ್ದಾರೆ ಅದರಲ್ಲಿ ಅಂತ. ಇವಾಗ ಸ್ಲೀವ್ಸು ಶೋಲ್ಡರಿಂದ ಫುಲ್ಲು ಎಡ್ಜ್ ತನಕ ಸ್ಲೀವ್ಸ್ ಲೆಂತ್ ನೋಡಿ ಎಷ್ಟು ಇಂಚಿದೆ ನೋಡಿಕೊಂಡು ಅದಕ್ಕೆ 1 ಇಂಚು ಹೆಚ್ಚಿಗೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸ್ಲೀವ್ಸ್ ಅಗಲ ಅಷ್ಟೇ, ಅಗಲ ಎಷ್ಟಿದೆ ನೋಡ್ಕೊಳ್ಳಿ. ನೋಡಿಕೊಂಡು ಇಲ್ಲಿ ಅಗಲ ಅಂದರೆ 6 ಇಂಚು. 6 ಇಂಚು ಅಂದರೆ ಪೂರ್ತಿ ಸುತ್ತಳತೆ 12 ಇಂಚು ಬರುತ್ತೆ. ಪ್ಲಸ್ಸು 2 ಇಂಚು ಹೆಚ್ಚಿಗೆ ತಗೋಬೇಕು. ಸ್ಲೀವ್ಸು ಕೆಳಗಡೆ ಅಗಲ. ನಾವು ಫುಲ್ ಸ್ಲೀವ್ಸ್ ಕಟ್ ಮಾಡುವಾಗ ಹಾರ್ಮೋಲ್ ಸುತ್ತಳತೆ ಎಷ್ಟಿರುತ್ತೆ
ಅದ್ರ ಮೇಲೆ ಸ್ಲೀವ್ಸ್ ಕಟ್ಟಿಂಗ್ ಮಾಡಬೇಕಾಗುತ್ತೆ. ಸೊಂಟ ಸೇಮ್ ಮೊದಲು ಫೋಲ್ಡ್ ಮಾಡಿಟ್ಟಿದ್ವಲ್ಲ ಅದೇ ಥರ ಫೋಲ್ಡ್ ಮಾಡಿಟ್ಕೊಂಡು ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ. ಕಾಲು ಭಾಗ 8.5 ಇಂಚ್ ಬಂತು. ಇದಕ್ಕೆ ನಾವು ಬ್ಯಾಕ್ ಸೈಡು ಡಾಟ್ಸ್ ಹಿಡಿಯೋದಕ್ಕೆ 1 ಇಂಚು ಅಂದರೆ 2 ಇಂಚು ಹೆಚ್ಚಿಗೆ ತಗೋಬೇಕು. 8.5 ಅಂದರೆ ಕಾಲು ಭಾಗಕ್ಕೆ 1 ಇಂಚ್ ಹೆಚ್ಚಿಗೆ 9.5 ಪ್ಲಸ್ಸು 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ನು ತಗೋಬೇಕಾಗುತ್ತೆ. ಒಟ್ಟಿಗೆ 11.5 ಇಂಚು ಹೆಚ್ಚಿಗೆ ಬಟ್ಟೆ ಇಟ್ಕೊಂಡು ಕಟ್ ಮಾಡಬೇಕಾಗುತ್ತೆ. ಈಗ ಫ್ರಂಟ್ ಡಾಟ್ ಪಾಯಿಂಟ್ ನೋಡಿ, ಉಕ್ಸ್ಪಟ್ಟಿ ಸೈಡಿಂದ ಎಷ್ಟು ಇಂಚಿದೆ ನೋಡಿಕೊಂಡು ಮಾರ್ಕ್ ಹಾಕ್ಕೊಳ್ಳಿ. ಮತ್ತು ಕೆಳಗಡೆ ಸೊಂಟದ ಸೈಡು ಮತ್ತು ಹಾರ್ಮೋಲ್ ಸೈಡು 3 ಡಾಟ್ ಪಾಯಿಂಟು. ಬೇಕಂದರೆ ನೀವು ಇನ್ನೊಂದು ಸೊಂಟ ಸೈಡ್ ಇನ್ನೊಂದು ಡಾಟ್ನು ಹಿಡ್ಕೊಬೋದು. 4 3 ಸಾಕಾಗುತ್ತೆ. ಇದಿಷ್ಟು ಮೆಜರ್ಮೆಂಟು. ಹೇಗೆ ಅಳತೆ ಬ್ಲೌಸಲ್ಲಿ ಅಳತೆ ತಗೊಳ್ಳೋದು ಅನ್ನೋದನ್ನು ವಿವರವಾಗಿ ಹೇಳ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.